ತಮಿಳುನಾಡಲ್ಲಿರೋ ಒಂದು ಚಿಕ್ಕ ಗ್ರಾಮ ಮುಂಬೈಕ್ಕಿಂತ ಅಡ್ವಾನ್ಸ್ ಆಗಿದ್ದಾರೆ. ಕೊಯಂಬತ್ತೂರಲ್ಲಿರೋ ವಿಲೇಜ್ ಪೀಪಲ್ಸ್ಗೆ ಪ್ರಾಪರ್ ಆಗಿ ಇರೋದಕ್ಕೆ ಮನೆ ಇರಲ್ಲ, ಅವ್ರ ಮಕ್ಕಳಿಗೆ ಓದಕ್ಕೆ ಎಲೆಕ್ಟ್ರಿಸಿಟಿ ಅನ್ನೋದು ಇರಲ್ಲ. ಆ ಒಂದು ವಿಲೇಜ್ ಅಲ್ಲಿ ಒಂದು ಪ್ರಾಪರ್ ಸ್ಕೂಲ್ ಇರಲ್ಲ, ಅರ್ಜೆಂಟಿಗೆ ಯೂಸ್ ಮಾಡಕ್ಕೆ ಟಾಯ್ಲೆಟ್ಸ್ ಇರಲ್ಲ. ಷಣ್ಮುಗಂ 1996 ಅಲ್ಲಿ ಪಂಚಾಯತ್ ಲೀಡರ್ ಮಾಡೋ ತನಕ ಈ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಅವ್ರಿಗೆ ಸಿಕ್ಕಿದ ಗೌರ್ಮೆಂಟ್ ಫಂಡ್ ಅಲ್ಲಿ ಪ್ರಾಪರ್ ಆಗಿ ಯೂಸ್ ಮಾಡಿ ಒಂದು ರೆವಲ್ಯೂಷನ್ ಅನ್ನೋದೇ ಕ್ರಿಯೇಟ್ ಮಾಡ್ತಾರೆ. ಪಂಚಾಯತ್ ಲೀಡರ್ ಚಾರ್ಜ್ ತಗೊಂಡಾದ್ಮೇಲೆ ಫಸ್ಟ್ ಆ ವಿಲೇಜ್ಗೆ ಬೇಸಿಕ್ ನೀಡ್ಸ್ ಇರೋದು ಫುಲ್ಫಿಲ್ ಮಾಡ್ತಾರೆ. ಗೌರ್ಮೆಂಟ್ ಕೈಯಲ್ಲಿ ಆಗದಿಲ್ದಿರೋ ಕೆಲಸ 13 ಕಿಲೋಮೀಟರ್ಗೆ ಪೈಪ್ ಲೈನ್ ಹಾಕಿ ವಾಟರ್ ಸಪ್ಲೈ ಇನ್ಫ್ರಾಸ್ಟ್ರಕ್ಚರ್ 11 ಮಂತ್ಸ್ ಒಳಗಡೆ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ. ಬ್ಯಾಕ್ಟೀರಿಯಾ ಫ್ರೀ ಡ್ರಿಂಕಿಂಗ್ ವಾಟರ್ 24 ಅವರ್ಸ್ ಸಪ್ಲೈ ಮಾಡ್ತಾರೆ. ಈ ವಿಷಯ ಮಾಡಿದ್ಮೇಲೆ ಗುಡಿಸೆದಲ್ಲಿ ಬದುಕ್ತಿರೋ ಜನಗಳಿಗೆ 850 ಮನೆಗಳಿಗೆ ಫ್ರೀಯಾಗಿ ಮನೆ ಕಟ್ಕೊಡ್ತಾರೆ. ಆ ಒಂದು ವಿಲೇಜ್ ಅಲ್ಲಿ ಗುಡಿಸೆ ಇಳ್ದಿರೋ ತರ ಮಾಡ್ಬಿಡ್ತಾರೆ. ಮನೆ ಮನೆಗೂ ಸೋಲಾರ್ ಪ್ಯಾನೆಲ್ ಇನ್ಸ್ಟಾಲ್ ಮಾಡಿಕೊಟ್ಟು ಗ್ರಾಮ ಮಕ್ಕಳ ಸಪೋರ್ಟ್ ಇಂದ 30 ಲಕ್ಷ ಸೇವ್ ಮಾಡಿ ಬ್ಯಾಲೆನ್ಸ್ ಅಮೌಂಟ್ ಲೋನ್ ತಗೊಂಡು ಗ್ರಾಮದಿಂದ ಕಾಸು ತಗೊಂಡು ವಿಂಡ್ ಮಿಲ್ ಇನ್ಸ್ಟಾಲ್ ಮಾಡಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಸೆಲ್ಫ್ ಸಫಿಶಿಯಂಟ್ ವಿಲೇಜ್ ಅಂತ ಚೇಂಜ್ ಮಾಡಿಕೊಡ್ತಾರೆ. ಎಕ್ಸ್ಟ್ರಾ ಎಲೆಕ್ಟ್ರಿಸಿಟೀಸ್ ಗೌರ್ಮೆಂಟ್ಗೆ ಸೇಲ್ ಮಾಡಿ ವರ್ಷಕ್ಕೆ 20 ಲಕ್ಷ ದುಡ್ಡು ಕೊಡ್ತಿದ್ದಾರೆ. ಆ ಒಂದು ವಿಲೇಜ್ಗೆ ಸ್ಕೂಲ್ಸು, ಡ್ರೈನೇಜು, ರೋಡ್ಸು, ಟೋಟಲ್ ವಿಲೇಜ್ ನ ಅಪ್ಗ್ರೇಡ್ ಮಾಡ್ಬಿಡ್ತಾರೆ. ಅಮೆರಿಕಾ, ಫ್ರಾನ್ಸು ಜೊತೆಗೆ ಒಂದು 40 ಕಂಟ್ರೀಸು ಈ ಒಂದು ವಿಲೇಜ್ ಬಗ್ಗೆ ಮಾತಾಡೋ ತರ ಅಚೀವ್ಮೆಂಟ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಈ ತರ ವಿಷಯ ಎಲ್ಲ ಹೆಂಗ್ ಪಾಸಿಬಲ್ ಅಂತ ಅವ್ರ ಹತ್ರ ಕೇಳ್ತಾರೆ. லஞ்சலாவண்யமில்லாத ஊழலற்ற நிர்வாகம் இருந்தால் 10 வருஷத்துக்கே ஃபுல்ஃபில் பண்ணிடலாம். ஆல் பேசிக் ஃபெசிலிட்டிஸ் நம்ம கொடுத்துடலாம். ಕರಪ್ಷನ್ ಅನ್ನೋದು ಇಲ್ಲ ಅಂದ್ರೆ 10 ವರ್ಷದಲ್ಲೇ ಬೇಸಿಕ್ ನೀಡ್ ಇರೋದು ಫುಲ್ಫಿಲ್ ಮಾಡಕ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ ಫಾಲೋ ಮಾಡಿ.